Hi guys, welcome back to the video. And even video, one of the most important videos for second PUC students. ಆಯಿತಾ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ. ಏನಕ್ಕೆ ಅಂತ ಹೇಳ್ತೀನಿ ಅಂತಂತಂದರೆ, ನೋಡಿ ನಿಮಗೆ ಕೆಲವೊಂದಷ್ಟು ಜನ ನಾನು ಅರ್ಥ ಮಾಡಿಸ್ಬೇಕಾಗಿರುತ್ತೆ ಇವಾಗ. ಆಯಿತಾ, ಅರ್ಥ ಮಾಡಿಸ್ಲಿಲ್ಲ ಅಂತಂತಂದರೆ ಒಂದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ ನಿಮಗೆ, ನಿಮ್ಮ ಬೋರ್ಡ್ ಸ್ಕೋರ್ ಚೆನ್ನಾಗಿರೋದಿಲ್ಲ, ನಿಮ್ಮ CET ಸ್ಕೋರ್ ಚೆನ್ನಾಗಿರೋದಿಲ್ಲ, ನಿಮ್ಗೆ ಒಳ್ಳೆ ಕಾಲೇಜ್ ಸಿಗೋದಿಲ್ಲ. ಹೆಂಗೆ ಪೇಚ ಆಡ್ತೀರಾ ಅಂತಂತಂದರೆ, ಯಾವುದೋ ಒಂದು ಕಾಲೇಜ್ ಸಿಕ್ಬಿಡುತ್ತೆ, ಏನೋ ಮಾಡ್ಕೊಂಡ್ಬಿಡ್ತೀರಾ, ಲೈಫಲ್ಲಿ ಒಂದು ಡೈರೆಕ್ಷನ್ ಇರೋದಿಲ್ಲ, ಏನೂ ಇರೋದಿಲ್ಲ. ಇಟ್ಸ್ ಗೋಯಿಂಗ್ ಟು ಬಿ ಲೈಕ್ ನೋ ವೇ. ಸೊ ನಿಮಗೆ ಇವಾಗ ನಿಮ್ಮ ಪರಿಸ್ಥಿತಿನ ನಿಮ್ಗೆ ಅರ್ಥ ಮಾಡಿಸಿದ್ರೆ, ಆ್ಯಂಡ್ ಇವಾಗ ನೀವು ಯಾವ ರೀತಿ ಓದಬೇಕು ಅಂತ ನಿಮಗೆ ನಾನು ಅರ್ಥ ಮಾಡಿಸಿದ್ರೆ, ಐ ಆಮ್ ವೆರಿ ಮಚ್ ಶೋರ್ ದ್ಯಾಟ್ ನೀವೊಂದು ಚೆನ್ನಾಗಿ ಓದ್ಕೊಂಡು ಒಳ್ಳೆ CET ರ್ಯಾಂಕ್ ತೊಗೊಂಡು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗೋ ಅಥವಾ ಬೇರೆ ಯಾವ ಕೋರ್ಸ್ಗೋ ಹೋಗಿ ಲೈಫಲ್ಲಿ ಆರಾಮಾಗಿರ್ತೀರ. ಆಯಿತಾ? ಸೊ ಬನ್ನಿ ಇವಾಗ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳೇನು, ನಾವು ಅರ್ಥ ಮಾಡ್ಕೊಬೇಕಾಗಿರ್ತಕ್ಕಂಥ ವಿಚಾರಗಳೇನು, ಸೆಕೆಂಡ್ PUC ನಾವು ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ, ಮಿಸ್ಟೇಕ್ಸ್ಗಳನ್ನ ಅವಾಯ್ಡ್ ಮಾಡೋದು ಯಾವ ರೀತಿ, ಡಿಸ್ಟಿಂಕ್ಷನ್ ತೊಗೊಳ್ಳೋದು ಯಾವ ರೀತಿ, ಡಿಸ್ಟಿಂಕ್ಷನ್ ತೊಗೊಳ್ಳೋದಕ್ಕೆ ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಬರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಸಬ್ಸ್ಕ್ರೈಬ್ ಆಗಿ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮ್ಮ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ನೋಡಿ, ಇಂಜಿನಿಯರಿಂಗ್ ಆದಮೇಲೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಇಸ್ ಗೇಟ್ ಬರೆದು IIT ಅಥವಾ NIT ಆಗೋತಕ್ಕಂಥದ್ದು. ಸೊ ನಿಮ್ಮ ಆ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗಲಿ ಅಂತಾನೆ ಫಿಸಿಕ್ಸ್ ವಾರ ಲಾಂಚ್ ಮಾಡಿದೆ ಸಾಕಷ್ಟು ಕೋರ್ಸ್ಗಳು. ಸೊ ಬನ್ನಿ ಒಂದು ವಿಡಿಯೋದಲ್ಲಿ ಯಾವ್ಯಾವ ಕೋರ್ಸ್ಗಳಿದಾವೆ, ಸೊ ಕೋರ್ಸ್ ಮತ್ತು ಪ್ರೈಸ್ ಡಿಸ್ಕೌಂಟನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. We have ESC Non-Tech 2025 General Studies and Engineering Aptitude Batch at rupees 4,499, and we have Super 1,500 Gate 2025 Batch, English Batch ಆಗಿರುತ್ತೆ 2,500 rupeesಗೆ, and we have Gate Test Series 2025 at rupees only 1,000, and we have Vijay 2.0 Gate 2025 Rank Improvement Batch B at rupees 5,400, and we have Parakram Gate 2026 Batch Hindi ಮತ್ತು English Batch ಆಗಿರುತ್ತೆ 7,200 rupeesಗೆ, and we have Shresth Gate 2027 Batch English Batch 9,400 rupeesಗೆ. Have Shresth 2.0 Gate 2026 plus PSU plus Placement Preparation Batch C, Computer Science and IT at rupees 15,999, and we have Shresth Gate 2027 plus PSU plus Placement Preparation Batch B, Computer Science and IT at rupees 19,800, and also experience infinite learning with Batch Infinity from Physics while offering Gate Khazana PYQ books. And do not miss this opportunity, enroll the course right now. Core features of these batches are, we have lecture plans and test plans have been uploaded in the batch notification section. Class will be conducted from Monday to Friday. MCQs, MSQs, NDS type of questions are aligned with GATE pattern. Practice sheets, live discussions, topic, the doubt solving engine, regular tests will be conducted. PYQs and quiz format and questions are aligned with ESC and GATE pattern. And books ಗಳ ಬಗ್ಗೆ ಮಾತಾಡಬೇಕು, because I have one GATE CSE book, ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ. ಬುಕ್ಕಲ್ಲಿ ನಿಮಗೆ QR ಕೋಡ್ ಎಂಬೆಡೆಡ್ ಲಿಂಕ್ ಸಿಗುತ್ತೆ, and 16 years previous question paper ಸಿಗುತ್ತೆ. And to buy the course, link is in the description, and you can use my code MAN500 to get instant 500 rupees discount on your purchase. What are you waiting for? Go and avail the course right now. ನೋಡಿ, ಫಸ್ಟ್ ಆಫ್ ಆಲ್ ಮನೋಜ್, ನಾವೇನು ಡಿಸ್ಟಿಂಕ್ಷನ್ ತಗೋಬೇಕು ಮನೋಜ್, ಏನಕ್ಕೆ ಡಿಸ್ಟಿಂಕ್ಷನ್ ಅಂತ ಕೂತ್ಕೊಂಡಿದ್ಯಾ ನೀನು ಅಂತ ಕೇಳಿದ್ರೆ, ನೋಡಿ, ಡಿಸ್ಟಿಂಕ್ಷನ್ ಎಸ್, ಆಲ್ ಓವರ್ ಡಿಸ್ಟಿಂಕ್ಷನ್ ಇಸ್ ಟೋಟ್ಲಿ ಫೈನ್, ಬಟ್ ದ ಡಿಸ್ಟಿಂಕ್ಷನ್ ಸ್ಕೋರ್ ಶುಡ್ ಬಿ ಮೋರ್ ಇನ್ ಅಥವಾ ಎಕ್ಸಾಕ್ಟ್ಲಿ ಮ್ಯಾಚಿಂಗ್ ಇನ್ ಯುವರ್ PCMB ಸಬ್ಜೆಕ್ಟ್ಸ್. ಬೇಸಿಕಲಿ ನಾನು ಸೈನ್ಸ್ ಸ್ಟ್ರೀಮ್ ಅವ್ರ ಬಗ್ಗೆ ಮಾತಾಡ್ತೀನಿ, ಇಂಜಿನಿಯರಿಂಗು, B.Pharma, D.Pharma, ಸೊ ಬೇರೆ ಬೇರೆ ಕೋರ್ಸ್ಗಳಿರ್ತವೆ. ಈ ಕೋರ್ಸ್ಗಳು ಯಾರು ತೊಗೊಂಡು ಹೋಗ್ತೀರಾ ಅವ್ರಗಳ ಬಗ್ಗೆ ಮಾತಾಡ್ತೀನಿ ಬೇಸಿಕ್ಲಿ. ಸೊ ನೀವುಗಳು ಏನಾದರೂ CET ಎಕ್ಸಾಮ್ ಬರೀತಿದ್ದೀರಾ ಅಂತಂದರೆ, ಅಥವಾ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊತಿದ್ದೀರಾ ಅಂತಂತಂದರೆ, ನಿಮ್ಮ ಬೋರ್ಡ್ ಸ್ಕೋರು ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಅವರು ನಿಮ್ಮ ಬೋರ್ಡ್ ಸ್ಕೋರ್ ಪರ್ಸೆಂಟೇಜನ್ನು ಅರ್ಧ ಕನ್ಸಿಡರ್ ಮಾಡಿಕೊಂಡು, ನಿಮ್ಮ CET ಪರ್ಫಾರ್ಮೆನ್ಸನ್ನು ಅರ್ಧ ಕನ್ಸಿಡರ್ ಮಾಡಿಕೊಂಡು ನಿಮಗೆ ರ್ಯಾಂಕನ್ನು ಕೊಡ್ತಕ್ಕಂಥದ್ದು. ಲಾಸ್ಟ್ ಇಯರ್ ಎಷ್ಟು ಅಜೀಬ್ ಆಗಿದೆ ಅಂತಂದರೆ, KCETಯಲ್ಲಿ ಲಿಟ್ರಲಿ ಹೇಳ್ತಾ ಇದ್ದೀನಿ, ಪೇಪರೇ ವರ್ಸ್ಟ್ ಆಗಿ ಬಂದಿತ್ತು. ಅದಾದಮೇಲೆ ಅದರ ಏನೇನೋ ಕ್ವಶನ್ಸ್ಗಳು ಔಟ್ ಆಫ್ ಸಿಲೆಬಸ್ ಎಲ್ಲ ಕೇಳ್ಬಿಟ್ಟಿದ್ರು. ಆ್ಯಂಡ್ ಅದಾದಮೇಲೆ ಈ CET ಪ್ರಾಸೆಸ್ ಬೇರೆ ಎಕ್ಸ್ಟೆಂಡ್ ಆಗೋಯಿತು, ಆ್ಯಂಡ್ ಅಲ್ಲೋಲ ಆಗಿಬಿಟ್ಟಿತ್ತು ನನ್ನ ಪ್ರಕಾರ ಲಾಸ್ಟ್ ಇಯರ್ KCET. ಆ್ಯಂಡ್ ಅದರ ಕಾರಣವಾಗಿ ಈ ವರ್ಷ KCET ಅಟೆಂಡ್ ಮಾಡ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಕಾಂಪಿಟೇಷನು ಇರುತ್ತೆ. ನೀನೇನಾದರೂ ಒಂದು ಡೀಸೆಂಟ್ ಡಿಸ್ಟಿಂಕ್ಷನ್ ಸ್ಕೋರನ್ನು ಕ್ಯಾರಿ ಮಾಡಿಲ್ಲ ಅಂತಂತಂದರೆ, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವರ್ಸ್ಟ್ ಫಾರ್ ಯು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ 50% ನಿಮಗೆ ಅಲ್ಲಿಂದ ಕನ್ಸಿಡರ್ ಮಾಡ್ಕೊತಾರೆ. ಆ್ಯಂಡ್ CETರಲ್ಲಿ ನೀನು ಎಷ್ಟು ಸ್ಕೋರ್ ಮಾಡ್ತೀನಿ ಅಂತ ನೀನು ಪ್ರಿಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ನೀನು ಪ್ರಿಪ್ರೇಷನ್ ತುಂಬ ಚೆನ್ನಾಗಿದ್ದರೆ ಯು ಕ್ಯಾನ್ ಫ್ರೀಲಿ ಸ್ಕೋರ್ ವೆಲ್. ಇಫ್ ಯು ಆರ್ ನಾಟ್, ನಿನ್ನ ರ್ಯಾಂಕು ಲಕ್ಷಾನ್ಗಟ್ಟಲೆ ಹೊಂಟೋಗ್ಬಿಡುತ್ತೆ. ಲಕ್ಷಾನ್ಗಟ್ಟಲೆಗೆ ಯಾವುದೂ ಒಳ್ಳೆ ಕಾಲೇಜ್ ಸಿಗೋದಿಲ್ಲ, ಟು ಬಿ ಹಾನೆಸ್ಟ್. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇವಾಗಲಿಂದನೇ ಸ್ವಲ್ಪ ಹೆಚ್ಚೆತ್ಕೊಂಡ್ಬಿಟ್ರೆ ನಾವು, ಓಕೆ, ಇವಾಗಲಿಂದನೇ ಸ್ವಲ್ಪ ನಮ್ಮ ಸ್ಟಡೀಸ್ ಮೇಲೆ ಫೋಕಸ್ ಮಾಡಿಬಿಟ್ರೆ. ನೋಡಿ, ಪ್ರತಿಯೊಬ್ಬರು ಹೇಳ್ತಿರ್ತಾರೆ SSLC ಮುಗಿಸ್ಕೊಂಬಿಡು, ದಿಸ್ ಇಸ್ ದ ಅಲ್ಟಿಮೇಟ್ ಥಿಂಗ್, ಆ್ಯಂಡ್ ನಿನ್ನ ಲೈಫ್ ಸೆಟ್ ಆಗಿಬಿಡುತ್ತೆ. ಮುಗಿಸ್ಕೊಂಬಿಟ್ಟು ನನ್ನ ಲೈಫ್ ಸೆಟ್ ಆಗಲಿಲ್ಲ. ಸೆಕೆಂಡ್ PUC ಮುಗಿಸ್ಕೊಂಬಿಡು, ನಿನ್ನ ಲೈಫ್ ಸೆಟ್ ಆಗಿಬಿಡುತ್ತೆ. ನೋ,
ಮುಗಿಸ್ಕೊತೀವಿ. ಇವೆಲ್ಲ ಸ್ಟೆಪ್ಗಳೇನಿದ್ದಾವೆ, ನೆಕ್ಸ್ಟ್ ಕಾಲೇಜ್ ಅಥವಾ ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ ಏನಿರುತ್ತೆ ಅಥವಾ ನೆಕ್ಸ್ಟ್ ನನ್ನ ಕರಿಯರ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ, ಆ ಒಂದು ಹಂತಕ್ಕೆ ಹೋಗೋದಕ್ಕೆ ಸಿಗೋ ಒಂದು CD ಅಷ್ಟೇ ಆಯಿತಾ. ಇನ್ ದ ಸೆನ್ಸ್ ಒಂದು ಮೆಟ್ಲು ಅಷ್ಟೇ ನನಗೆ ಬೇಸಿಕ್ಲಿ. ಸೊ ಈ ಒಂದು ಮೆಟ್ಲನ್ನ ಪಾರು ಮಾಡಬೇಕಾಗಿರುತ್ತೆ ಇವಾಗ ನಾನು. ಸೊ SSLCಲಿ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಸೆಕೆಂಡ್ PUC ಹೋಗೋದು ಅಷ್ಟೇನು ದೊಡ್ಡ ವಿಚಾರ ಅಲ್ಲ, ಬಿಕಾಸ್ ಪರ್ಸೆಂಟೇಜ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ. ಏನಂತಾರೆ ಫೀಸ್ ಕನ್ಸೆಷನ್ ಸಿಗ್ಬೋದು ನನಗೆ ಸೆಕೆಂಡ್ PUCಲಿ, ಅದು ಬಿಟ್ಟರೆ ನನಗೆ ಅಂತ ಅಡ್ವಾಂಟೇಜ್ ಸಿಗೋದಿಲ್ಲ. ಬಟ್ ಇಲ್ಲಿ ಎಲ್ಲೇಳಿ ಎಂಜಿನಿಯರಿಂಗಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಏನು ಹೇಳಿ, ನಿಮ್ಮ ಇಂಜಿನಿಯರಿಂಗ್ ಫೀಸ್ ಎಷ್ಟಿರುತ್ತೆ, ಅಥವಾ ನೀವು ಮೆಡಿಕಲ್ ನೀನು MBBS ಮಾಡಬೇಕು ಅಂದರೆ ಫೀಸ್ ಎಷ್ಟಿರುತ್ತೆ ಅಂತ ನೀವು ಊಹೆನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಒನ್ ಆಫ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ದು ಮ್ಯಾನೇಜ್ಮೆಂಟ್ ಸೀಟ್ ಬಂದ್ಬಿಟ್ಟು 64 ಲಕ್ಷ. 64 ಲಕ್ಷ ನಾನು ಕೇಳಿದಾಗ ನಾನು ಲಿಟ್ರಲಿ ಹೇಳ್ತಾ ಇದ್ದೀನಿ, ಗುರು ನಾನು 64 ಲಕ್ಷ ಇದ್ದಿದ್ರೆ ನನ್ನ ಹತ್ರ ನಾನು ಶಿಸ್ತಾಗಿ ಬಿಸ್ನೆಸ್ ಮಾಡಿಕೊಂಡು ಅದರಿಂದ ದುಡ್ಡು ಮಾಡ್ಕೊಂಡು ಇದ್ಬಿಡ್ತಿದ್ದೆ. ನಾನು ಏನಕ್ಕೆ 64 ಲಕ್ಷ ಕೊಡ್ತಾರೆ ಜನ, ಸೀರಿಯಸ್ಲಿ ಜನ ಕೊಡ್ತಾರೆ. ಅವ್ರ ಮಕ್ಕಳನ್ನ ಓದಿಸೋದಕ್ಕೆ ಕೊಡ್ತಾರೆ ಜನ, ಆ್ಯಂಡ್ ಅಡ್ಮಿಷನ್ ಮಾಡಿಸ್ತಾರೆ. ಆ್ಯಂಡ್ ಯು ಬಿಲೀವ್ ಇಟ್ ಆರ್ ನಾಟ್, ಆ 64 ಲಕ್ಷ ಏನೋ ಸೀಟ್ಗಳು ಸಹ ನಿಮಗೆ ಸುಲಭವಾಗಿ ಸಿಗೋದಿಲ್ಲ. ಅದು ಸಹ ನೀವು ಇನ್ಫ್ಲೂಯೆನ್ಸಿಂದನೇ ಹೋಗ್ಬೇಕು ನೀವು. ಇಟ್ಸ್ ನಾಟ್ ದಟ್ ವೆರಿ ಈಸಿ, ಓಕೆ ಯು ಗೋ ಪೇ 64 lakhs ವಿಲ್ ಬಿ ಗೆಟಿಂಗ್ ದ ಸೀಟ್. ನೋ, ಯು ವಿಲ್ ನಾಟ್ ಗೋನಾ ಗೆಟ್ ದ ಸೀಟ್ ಬಿಕಾಸ್ ಆ ಕಾಲೇಜ್ ಆ ಪೊಸಿಷನಲ್ಲಿದೆ. ಸೊ ನೀವು ಆ ಕಾಂಪಿಟೇಷನ್ ಮಧ್ಯ ಈ ನ್ಯಾಯಯುತವಾಗಿ ಏನು ಸಿಗುತ್ತೆ ಸೀಟು ಅದನ್ನು ತೊಗೋಬೇಕು ಅಂತಂತಂದರೆ ಎಫರ್ಟ್ಸ್ ಎಷ್ಟು ಹಾಕಬೇಕು ಅಂತಂತ ನಿಮಗೆ ರಿಯಲೈಸೇಷನ್ ಇವಾಗಲಿಂದನೇ ಇರಬೇಕು. ಅದಕ್ಕೆ ಅಂತಲೇ ಒಂದು ವಿಡಿಯೋ ಮಾಡ್ಕೊಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ನೀವೇನೋ ಸೆಕೆಂಡ್ PUCಲಿ ಒಳ್ಳೆ ಸ್ಕೋರ್ ಮಾಡ್ಕೊಳ್ಳಿಲ್ಲ, CETಲಿ ಒಳ್ಳೆ ರ್ಯಾಂಕ್ ತೊಗೊಳ್ಳಿಲ್ಲ ಅಂತಂತಂದರೆ ಯಾವುದೋ ಒಂದು ಡಬ್ಬಾ ಕಾಲೇಜ್ ಸೇರ್ಕೊತೀರಾ, ಅಲ್ಲಿ ಪ್ಲೇಸ್ಮೆಂಟ್ಸ್ ಇರೋದಿಲ್ಲ, ಏನೂ ಇರೋದಿಲ್ಲ, ನಿಮ್ಮ ಕಾಲೇಜ್ ಲೈಫು ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಏನೋ ಬರ್ತೀರಾ 4 ವರ್ಷ ಮುಗಿಸ್ಕೊಂಡು ಅನ್ನೋ ಡಿಗ್ರಿ ಇದೆ ಅಂತ, ನಿಮ್ಮ ಡಿಗ್ರಿಯಿಂದ ಯಾರು ನಿಮಗೆ ಜಾಬ್ ಕೊಡೋದಿಲ್ಲ. ನಿಮಗೆ ಸ್ಕಿಲ್ ಇರಬೇಕಾಗಿರುತ್ತೆ, ಆ್ಯಂಡ್ ಆ ಸ್ಕಿಲ್ ಕಲಿಯೋದಕ್ಕೆ ಒಂದು ಒಳ್ಳೆ ವಾತಾವರಣ ಬೇಕಾಗಿರುತ್ತೆ. ಆ್ಯಂಡ್ ಆ ವಾತಾವರಣ ನಿಮಗೆ ನಿಮ್ಮ ಕಾಲೇಜಲ್ಲಿ ಸಿಗ್ತಾ ಇರೋದಿಲ್ಲ. ಲಿಟ್ರಲಿ ಹೇಳ್ತಾ ಇದ್ದೀನಿ, ಲೈಫು ವರ್ಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಇವಾಗಲಿಂದನೇ ಎಚ್ಚೆತ್ಕೊಳ್ಳಿ. ಮನೋಜ್ ಈಗ ಏನೇನು ಮಾಡಬೇಕು ಮನೋಜ್? ಓಕೆ, ನೀನು ಹೇಳಿದ್ದು ನನಗೆ ಅರ್ಥ ಆಯಿತು ಮನೋಜ್, ಇವಾಗ ನಾನು ಏನೇನು ಮಾಡಬೇಕು ಹೇಳು. ಎಸ್, ಐ ಆಮ್ ಗೋನ್ ಟೆಲ್ ಯು. ನೋಡಿ, ನಿಮ್ಮ ಎಕ್ಸಾಮಿನೇಷನ್ ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಿನ್ನ ಹತ್ರ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳಿದೆ ನಿನ್ನ ಹತ್ರ. 3 ತಿಂಗಳಲ್ಲಿ ನೀನು ಆರಾಮಾಗಿ ಡಿಸ್ಟಿಂಕ್ಷನ್ ಎಷ್ಟು ತೊಗೊಬೋದು ಅಷ್ಟಕ್ಕೆ ಓದಬಹುದು. ನೋಡಿ, SSLCಲಿ ನಾನು 7th ಗಂಟೆ ಕನ್ನಡ ಮೀಡಿಯಮ್ ಓದಿದ್ದು. 7th ಆದಮೇಲೆ ನಾನು ದಿಢೀರ್ ಬಿಟ್ಟಿರಂತ ನಾನು ಇಂಗ್ಲೀಷ್ ಮೀಡಿಯಮ್ ಹೊಂಟೋಗ್ಬಿಟ್ಟೆ. ದಟ್ ವಾಸ್ ಮೈ ಚಾಯ್ಸ್. ನಾನು ಇಂಗ್ಲೀಷ್ ಕಲಿಬೇಕಾಗಿತ್ತು, ನಾನು ಇಂಗ್ಲೀಷ್ ಮೀಡಿಯಮ್ ಸೇರ್ಕೊಬೇಕಾಗಿತ್ತು. ಅದಕ್ಕೆ ನಂತರ ನಾನು ಹೋಗಿ ಸೇರಿಕೊಂಡೆ, ಆಯಿತಾ. ಅದಕ್ಕೆ ಫೀಸು ನಾನೇ ಸಂಪಾದನೆ ಮಾಡಿದ್ದು ಬೇಸಿಕ್ಲಿ. ಸೊ ನಾನು ಇಂಗ್ಲೀಷ್ ಮೀಡಿಯಮ್ ಸೇರಿಕೊಂಡೆ. ನಾನು 8ನೇ ಕ್ಲಾಸ್ ಮಾರ್ಕ್ಸ್ ನೋಡಿಬಿಟ್ರೆ ನೀವು ನಕ್ಬಿಡ್ತೀರಾ, ಆಯಿತಾ. ಎಲ್ಲಾದ್ರಲ್ಲೂ 3, 4, 5 ಅದು 10ರಿಂದ ಜಾಸ್ತಿ ಹೋಗ್ತಾನೆ ಬೇಕು. ನಾನು ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಸೊ 9th ಹಂಗೆ ಹೊಂಟಾಯಿತು. 10th ಮಿಡ್ವರೆಗೂ ನಾನು ಎಷ್ಟು ವರ್ಸ್ಟ್ ಸ್ಟೂಡೆಂಟ್ ಆಗಿದೆ ಅಂತಂದರೆ ಯಾವ ಟೀಚರ್ಗೂ ನನ್ನ ಮೇಲೆ ಹೋಪೇ ಇರಲಿಲ್ಲ. ಲಿಟ್ರಲಿ ಹೇಳ್ತಾ ಇದ್ದೀನಿ, ನಾನು ಡ್ಯಾನ್ಸ್ ಕ್ಲಾಸ್ ಬೇರೆ ಸೇರ್ಕೊಂಡ್ಬಿಟ್ಟಿದ್ದೆ, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದೆ, ಸುಮ್ಮನೆ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ ನಾನು, ಆಯಿತಾ. ಇನ್ ಸೆನ್ಸ್ ನಾಟ್ ಬ್ಯಾಡ್ ಹ್ಯಾಬಿಟ್ಸ್, ಲೈಕ್ ಜಸ್ಟ್ ಏನೋ ಪರೌಡಿ ಥರ ಆಗಿಬಿಟ್ಟಿದ್ದೆ ಲಿಟ್ರಲಿ, ಆಯಿತಾ. ಏನೂ ಓದ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಬಟ್ ಒಂದು ಟ್ಯೂಷನ್ ಸೇರಿಕೊಂಡೆ ನಾನು. ಓದೋದು ಎಷ್ಟು ಈಸಿ, ಆ್ಯಂಡ್ ಓದೋದಲ್ಲಿ ಯಾವ ರೀತಿ ಮಜಾ ಸಿಗುತ್ತೆ ನನಗೆ, ಆ್ಯಂಡ್ ಇದನ್ನು ನಾನು ಲಿಟ್ರಲಿ ಅವಾಗ ಅರ್ಥ ಮಾಡಿಕೊಂಡೆ. ಆ್ಯಂಡ್ ಪ್ರತಿಯೊಂದೂ ಪೀಸ್ ಆಫ್ ಕೇಕ್ ಥರ ಇರುತ್ತೆ. ನಾನು ಎಂಟೈರ್ ಒಂದು ಆ್ಯಪಲ್ನೇ ಒಂದಿಸ್ತೀವಿ ತಿನ್ನೋದ್ರ ಬದಲು ಒಂದು ಪೀಸನ್ನು ಅಫ್ಕೋರ್ಸ್ ಆವಾಗಲೇ ತಾನೇ ನಮಗೆ ನಮ್ಮ ಬಾಯಿಗಳನ್ನ ಕರೆಕ್ಟಾಗಿ ಹೋಗೋದು, ಆ್ಯಂಡ್ ನಾವು ಅದನ್ನು ಟೇಸ್ಟ್ ಮಾಡಿ ನಾವು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು. ಒಂದು ಆ್ಯಪಲ್ನ ಒಟ್ಟಿಗೆ ತಿನ್ನೋಕ್ಕಾಗಲ್ಲ ನಮ್ಮ ಕೈಲಿ. ಸೊ ಯಾವ ರೀತಿ ಓದಬೇಕು ಅನ್ನೋ ಟ್ಯಾಕ್ಟಿಕ್ ಅಲ್ಲಿ ಕಲಿತೆ ನಾನು. Okay, and I secured more than distinction in my SSLC, and similarly more than distinction in my PUC. I felt that okay, it was very easy, and one less CGPA in engineering. Okay, I'm going to tell you the methods which you can follow and score really good in your second PUC examinations. First of all, ನೋಡಿ, ಸೆಕೆಂಡ್ PUCಲಿ ನಾವು ಟೆಕ್ಸ್ಟ್ ಬುಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬರೀತಾ ಇದ್ದೀವಿ. ನೀವು ಇಲ್ಲಿವರೆಗೂ ಟೆಕ್ಸ್ಟ್ ಬುಕ್ ಓದ್ಕೊಂಡ್ಬಂದಿದ್ರೆ ದಟ್ ಇಸ್ ಕಂಪ್ಲೀಟ್ಲಿ ಫೈನ್, ಆಯಿತಾ, ಕಂಪ್ಲೀಟ್ಲಿ ಫೈನ್. ಬಟ್ ಇಫ್ ಯು ಆರ್ ನಾಟ್, ಸುಮ್ಮನೆ ಏಕ್ದಮ್ ಡಿಲೀಟ್ ಮಾಡಿರಿ ಅಂತ ಹೋಗ್ಬೇಡಿ, ಬಿಕಾಸ್ ನಮ್ಮ ಹತ್ರ ಟೈಮ್ ಇಲ್ಲ ಅಷ್ಟೊಂದು. ನಾವೇನೋ ನೋಡಿ, ನಾವು ಯಾವುದಾದ್ರೂ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂತಂದರೆ ಆ ಕೆಲಸದಲ್ಲಿ ಯಾವ ರೀತಿ ಗೆದ್ದು ಬರ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಯಾವ ರೀತಿ ಗೆದ್ದು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಯಾವ್ದಾರೋ ಕೆಲಸ ಮಾಡೋಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಆ ಕೆಲಸದಲ್ಲಿ ಗೆದ್ದು ಬರ್ತೀವೋ ಇಲ್ಲ ಅನ್ನೋದು ಮ್ಯಾಟ್ರ್ ಆಗುತ್ತೆ ಹೊರತು ಯಾವ ರೀತಿ ಗೆದ್ದು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಸೊ ಇವಾಗ ನಾನು ಸೆಕೆಂಡ್ PUC ಡಿಸ್ಟಿಂಕ್ಷನ್ ತೊಗೊಬೇಕು, ದಿಸ್ ಇಸ್ ಮೈ ಅಲ್ಟಿಮೇಟ್ ಗೋಲ್. ನಾನು ಡಿಸ್ಟಿಂಕ್ಷನ್ ತೊಗೊಂಡೋ ಇಲ್ವೋ ಅನ್ನೋದು ಮ್ಯಾಟ್ರ್ ಆಗುತ್ತೆ, ನಾನು ಯಾವ ರೀತಿ ತೊಗೊಂಡೆ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಸಿಂಪಲ್ ಟ್ಯಾಕ್ಟಿಕ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಸಬ್ಜೆಕ್ಟ್ ಅಥವಾ ಪ್ರತಿಯೊಂದು ಸಿಲೆಬಸ್ ಏನಿದೆ, ಪ್ರತಿಯೊಂದು ಸಿಲೆಬಸ್ ಔಟ್ಕಮ್ ಬೇಸ್ಡ್ ಲರ್ನಿಂಗನ್ನು ಫಾಲೋ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀನು ಇವಾಗ ಯಾವುದೋ ಫಿಸಿಕ್ಸ್ ಚಾಪ್ಟರ್ ಓದ್ತೀಯ ಅಂತಂದರೆ ಆ ಫಿಸಿಕ್ಸ್ ಚಾಪ್ಟರ್ ನಿಮಗೆ LCR ಸರ್ಕ್ಯೂಟು ಒಂದು ಮ್ಯಾಂಡೇಟ್ರಿ ಟಾಪಿಕ್ ನೀನು ಕಲ್ತಿರಲೇಬೇಕು ಅನ್ನೋದು ಔಟ್ಕಮ್.
ಫಿಸಿಕ್ಸ್ ಸಬ್ಜೆಕ್ಟ್ ನೀನು ಓದ್ತಿದ್ದೆ ಸೆಕೆಂಡ್ ಪಿ ಯು ಸಿಲಿ ಅಂತಂದರೆ ಎಲ್ ಸಿ ಆರ್ ಸರ್ಕ್ಯೂಟ್ ನೀನು ಕಲಿಬೇಕು ಅನ್ನೋದು ಒಂದು ಔಟ್ಕಮ್. ಈ ಔಟ್ಕಮ್ಗಳು ನಿಮ್ಗೆ ಸಿಗ್ತವೆ ಯಾವಾಗ ನೀವು ಬ್ಲೂ ಪ್ರಿಂಟ್ ನೋಡ್ತೀರಾ ಆವಾಗ. ಆಯಿತಾ, ನಿಮ್ಮ ಈ ಸ್ಕೀಮ್ ಏನಿರುತ್ತೆ ಮತ್ತು ಬ್ಲೂ ಪ್ರಿಂಟ್ ಏನಿರುತ್ತೆ ಅದನ್ನು ನೋಡ್ತೀರಾ, ಮತ್ತು ಸಿಲೆಬಸ್ ಕಾಪಿ ಏನಿರುತ್ತೆ ಅದನ್ನು ನೋಡ್ತೀರಾ, ಆವಾಗ ನಿಮ್ಗೆ ಸಿಕ್ಬಿಡುತ್ತೆ. ಜಸ್ಟ್ ಗೋ ಸರ್ಚ್ ಇನ್ ದ ಇಂಟರ್ನೆಟ್ ಸೆಕೆಂಡ್ ಪಿ ಯು ಸಿ ಸಿಲೆಬಸ್ ಕಾಪಿ, ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್ ಅಂತ ವಿಲ್ ಬಿ ಗೆಟಿಂಗ್ 2 PDFs. ಆ PDF ಇಟ್ಕೊಳ್ಳಿ, ಯಾವ ಸಬ್ಜೆಕ್ಟಲ್ಲಿ ಏನೇನು ಔಟ್ಕಮ್ ಇದಾವೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ಅಷ್ಟು ಗೊತ್ತಾಗಲ್ವಾ, ನಾನು ನಿಮ್ಗೊಂದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳದ್ದು. ಅದರಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬ್ಲೂ ಪ್ರಿಂಟ್ ಇರುತ್ತೆ ಮತ್ತು ಮಾಡೆಲ್ ಕ್ವೆಶ್ಚನ್ ಪೇಪರ್ಗಳಿರ್ತವೆ. ಆ 3 ಮಾಡೆಲ್ ಕ್ವೆಶ್ಚನ್ ಪೇಪರು ನಿಮ್ಗೆ ಇರ್ತಕ್ಕಂಥ ಎಲ್ಲ ಸಬ್ಜೆಕ್ಟನ್ನು ಕ್ಲೀನಾಗಿ ಒಂದು ರೌಂಡು ಒಂದು ಕ್ವಶನು ಬಿಡ್ದಾನೆ. ಆ್ಯಂಡ್ ಆ ಥರ ಕ್ವಶನ್ಗಳು ಬೇರೆ ಬೇರೆ ಬಂದ್ರೂ ಸಾಲ್ವ್ ಮಾಡೋ ಥರ ಕಲ್ತ್ಕೊಳ್ಳಿ. 3 ತಿಂಗಳಲ್ಲಿ 3 ಪೇಪರ್ ಸಾಲ್ವ್ ಮಾಡೋಕ್ಕಾಗಲ್ವ ನಿಮ್ಮ ಕೈಲಿ? ಆ ಥರ ಹೇಳಲೇಬಿಡಿ, ಆಗಲ್ಲ ಅಂತಂತ. ಇಟ್ಸ್ ವೆರಿ ಈಸಿ. ಓಕೆ, ಸೊ ನೀವು ಇಷ್ಟನ್ನು ಮಾಡ್ಕೊಂಡ್ರಾ, ಟ್ರಸ್ಟ್ ಮೀ ಗೈಸ್, ಇಟ್ಸ್ ವೆರಿ ಈಸಿ ಫಾರ್ ಯು ಗೈಸ್ ಟು ಸ್ಕೋರ್ 80%. ಈಸಿಯಾಗಿ 80%. ಇನ್ನು 5% ನಿಮ್ಮ ಎಫರ್ಟ್ಸ್ ಇದ್ದೇ ಇರುತ್ತೆ, ನನಗೆ ಗೊತ್ತು. ಸೊ ಆ ಎಫರ್ಟ್ಸಿಂದ ನೀವು ಆರಾಮಾಗಿ ತೊಗೊತೀರಾ. 85% ಡಿಸ್ಟಿಂಕ್ಷನ್ ನಿಮ್ಮ ಪಾಕೆಟಲ್ಲಿದೆ. ಆಯಿತಾ, ಇದು ಯಾವ ರೀತಿ ಓದಬೇಕು ಅಂತಂತ. ಆದರೆ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಬರೆಯೋಕೆ ಹೋಗ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಪೇಪರು ನಿಮ್ಮ ಟೀಚರ್ಸ್ಗಳು ಕರೆಕ್ಷನ್ ಮಾಡೋದಿಲ್ಲ, ಬೇರೆ ಟೀಚರ್ಗಳು ಕರೆಕ್ಷನ್ ಮಾಡ್ತಾರೆ ಅಲ್ವಾ? ಸೊ ಆ ಕರೆಕ್ಷನ್ ಮಾಡ್ತಿರ್ತಾರೆ, ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಯಾವ ರೀತಿ ಎಕ್ಸಾಮಿನೇಷನ್ನ ತೊಗೊಬೇಕು ಆ್ಯಂಡ್ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು, ಸೊ ದ್ಯಾಟ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ರ್ಯಾಂಕು ಆ ಪರ್ಸೆಂಟೇಜ್ ನಿಮಗೆ ಸಿಗುತ್ತೆ. ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು. ಸೊ ಮುಂದಿನ ವಿಡಿಯೋಗೆ ನೀವು ವೆಯ್ಟ್ ಮಾಡ್ತೀರಿ ಆ್ಯಂಡ್ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ. ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ, ಯಾವ ಸಬ್ಜೆಕ್ಟ್ ಮೇಲೆ ಡೌಟ್ ಇದ್ದರೂ ಸಹ ಕೇಳಬಹುದಾಗಿರುತ್ತೆ. ಇನ್ನು ನನಗೆ ಐ ಆಮ್ ಗೋನಾ ಹೆಲ್ಪ್ ಯು ಗೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಆ್ಯಂಡ್ ಇನ್ ಮೇಕಿಂಗ್ ಗೈಸ್ ರಿಯಲೈಸಿಂಗ್ ಓಕೆ ದಿಸ್ ಇಸ್ ಹೌ ಇಟ್ ಇಸ್ ಆ್ಯಂಡ್ ದಿಸ್ ಇಸ್ ಹೌ ಯು ಸಪೋಸ್ ಟು ಸ್ಟಡಿ ಅಂತಂತ. So this is my responsibility and I'll take it very seriously, and this is your responsibility to study hard in your second PUC examination so that ನೀನು ಯಾವುದೋ ಒಂದು ಡಬ್ಬಾ ಕಾಲೇಜ್ ಸೇರ್ಕೊಳ್ಳೋದನ್ನು ನೀನೇ ತಡೀತಾ ಇದೆಯಾ ಅದನ್ನಾಗೆ. ಓಕೆ, ದಿಸ್ ಇಸ್ ವಾಟ್ your ultimate goal should be. ಇವಾಗ ನಿನ್ನ ಧ್ಯೇಯ ಇದನ್ನು ಡಿಸ್ಟ್ರಾಕ್ಷನಿಂದ ಹೊರಗಡೆ ಬನ್ನಿ ಆ್ಯಂಡ್ ದಿಸ್ ಇಸ್ ದ ಪೀಕ್ ಟೈಮ್ ಗೈಸ್. ನೀನು ಇವಾಗ ಕಷ್ಟಪಡಲಿ ಅಂತಂದರೆ ಮುಂದೆ ಗಾರೆ ಬಾಣಲಿ ಇರೋರು ನೀನೇ ಆಗಿರ್ತೀಯ. ಸೊ ಪ್ಲೀಸ್ ಮೇಕ್ ಶ್ಯೂರ್ ಪುಟ್ ಎಫರ್ಟ್ಸ್ ಆನ್ your studies and study good. I wish you really good luck. And ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.